ಮುಳಬಾಗಿಲು ಮಡಿವಾಳ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ZP ರಾಜ್‌ಗೋಪಾಲ್ ರವರನ್ನು ಆಯ್ಕೆ ಹಾಗೂ ರವರನ್ನು ಅಭಿವಂದನಾ ಕಾರ್ಯಕ್ರಮ ಹಾಗೂ ತಾಲೂಕು ನೂತನ ಪದಾಧಿಕಾರರ ಆಯ್ಕೆ ಕಾರ್ಯಕ್ರಮ. ಮುಳಬಾಗಿಲು ತಾಲೂಕು ಮಡಿವಾಳ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಅಮರನಾಥ್, ಮೂಡಿಯನೂರು ಗೋಪಾಲ್ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯಾಗಿ ಕೋದಂಡಪ್ಪ, ಖಜಾಂಚಿ ಮನೋಹರ್ ರವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ಕುಲದೇವರು ಆದಂಥ ಮಾಚಿದೇವರಿಗೆ ವಂದಿಸುತ್ತಾ, ಈ ದಿನ ಇಲ್ಲಿ ನಡೆದಿರುವ ಉದ್ದೇಶ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇವರಾಗಿ ಹೇಳ್ತಾರೆ. ಏನಂದರೆ, ಈಗ ನಮ್ಮ ತಾಲೂಕಿನಲ್ಲಿದ್ದಂಥ ರಾಜಗೋಪಾಲ್ ZP ರಾಜಗೋಪಾಲ್ ಅವರು ಅಧ್ಯಕ್ಷರಾಗಿದ್ದರು ಮೊದಲು. ಈಗ ಅವರನ್ನು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಇಲ್ಲಿ ಅಧ್ಯಕ್ಷರ ಒಂದು ಸ್ಥಾನ ಖಾಲಿ ಇದೆ, ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನು ಚೇಂಜ್ ಮಾಡಬೇಕು ಅಂತ ಇದ್ದಾರೆ. ಅದು ನಿಮ್ಮ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ತಾವೆಲ್ಲರ ಒಪಿನಿಯನ್ ತಗೊಂಡು ಮಾಡ್ತಾರೆ. ಹಾಗೂ ಈಗ ಏನಂದರೆ, ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಚೇಂಜ್ ಮಾಡ್ತಾ, ಮತ್ತು ನಮಗೆ ಬರುವಂತಹ ಅನುದಾನವನ್ನು ನಮ್ಮ ಕೇಂದ್ರ ಸಂಘದಿಂದ ತರಿಸಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ವಿ. ನಾನು ಈ ಕೋಲಾರ ಜಿಲ್ಲೆಯಿಂದ ನಾನು ನಿರ್ದೇಶಕನಾಗಿ ಹೋಗಿ ಅಲ್ಲಿ ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಾಚಿದೇವರಿಗೆ ವಂದಿಸುತ್ತಾ, ಏನು ಮಡಿವಾಳ ಹಿರಿಯರು ಎಲ್ಲ ಹಿರಿಯರಿಗೂ ವಂದಿಸುತ್ತಾ, ಇವತ್ತಿನ ಹೊಸ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯನ್ನು ಇವತ್ತಿನ ದಿವಸ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ತಗೊಂಡಿದ್ದಾರೆ. ನಾವು 23 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ, ತಾಲೂಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಮಡಿವಾಳರ ಒಂದು ಸಹಕಾರದಿಂದ ಇಷ್ಟು ವರ್ಷನೂ ಯಾವುದೇ ಒಂದು ವಿಭಿನ್ನ ಆಗದಿರ ಒಳ್ಳೆ ಕಾರ್ಯಗಳು ಮಾಡಿಕೊಂಡು, ಏನು ಮುಳಬಾಗಿಲು ತಾಲೂಕಲ್ಲಿ ಇಷ್ಟೊಂದು ಜನ ಇದ್ದಾರಾ ಅನ್ನೋ ಥರ ಫಂಕ್ಷನ್ಸು, ಮಾಚಿದೇವರ ಜಯಂತಿಗಳನ್ನು ಮಾಡಿಕೊಂಡು, ಒಂದು ಯಾರಿಗೆ ಒಂದು ಕೆಟ್ಟ ಹೆಸರು ಬರೆದಿರ, ನಾವೇನು ಕಮಿಟಿ ಇತ್ತು ಇಷ್ಟು ದಿವಸ ಕಾರ್ಯದರ್ಶಿಯವರು, ಕಾರ್ಯಕಾರಿ ಕಮಿಟಿ, ನಾವು ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ಸೇರಿಸ್ಕೊಂಡು ಇಷ್ಟು ದಿವಸನೂ ಒಳ್ಳೆತನದಿಂದ ನಡ್ಸ್ಕೊಂಡು ಬಂದಿದ್ದೀವಿ. ಈಗ ಏನು ನೂತನವಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಆಗಿದ್ದಾರೋ, ಎಲ್ಲಾದ್ರೂ ಮಡಿವಾಳರ ಸಂಘದವರು ಇಂಥ ಕೆಲಸ ಮಾಡಿದ್ರು ಕೆಟ್ಟ ಕೆಲಸ ಅನ್ನೋದನ್ನು ಬರೆದಿರ. ಯಾಕೆ ಅಂತ ಹೇಳಿದ್ರೆ, ನಾವೊಬ್ಬರದ್ದು ಅನ್ನೋದಲ್ಲ, ಈ ಕಮಿಟಿಯಲ್ಲಿರೋದ್ರೆ ಇಡೀ ತಾಲೂಕಲ್ಲ ನೀವು ಅವ್ರಿಗೆ ಮುಖಂಡರು. ನೀವು ಈಗ ಮಾಡಿರ್ತಕ್ಕಂಥವು ನೀವೇನಾದ್ರೂ ಎಡವಟ್ಟು ಮಾಡಿದ್ರೆ ಎಲ್ಲ ಸಮಾಜದ ಮಡಿವಾಳ ಸಮಾಜದ ಮುಳಬಾಗಿಲು ತಾಲೂಕು ಎಲ್ರಿಗೂ ಒಂದು ಕೆಟ್ಟ ಹೆಸರು ಬಂದಾಗುತ್ತೆ. ಅದರಿಂದ ದಯವಿಟ್ಟು ಯಾವ ಥರ ನಡೆಯುವಾಗ ಹಿಂದೆ ಮುಂದೆ ನಡ್ಕೊಂಡು ನಡಿಬೇಕು. ಮತ್ತು ಯಾರ ಹತ್ರ ನಾವು ಇಷ್ಟು ವರ್ಷಗಳಿಂದ ನಾವೇನು ಸ್ವಾಭಿಮಾನದಿಂದ ನಡ್ಸ್ಕೊಂಡು ಬಂದಿದ್ದೀವೋ ಸಂಘವನ್ನು, ಅದೇ ಥರ ಸ್ವಾಭಿಮಾನ ಇರಬೇಕು ನಮಗೆ. ಎಲ್ಲೆಂದರಲ್ಲಿ ಹೋಗಿ ಯಾರ ಹತ್ರ ಹೋಗೋದು ಇದೆಲ್ಲನೂ ಇರಬಾರ್ದು. ಏನಕ್ಕೆ, ನಮ್ಮ ಸಂಘಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸಕ್ಕೆ ಏನಾದರೂ ಆಗೋಂಗಿದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು, ಒಬ್ಬೊಬ್ರು ಒಂಟಿಯಾಗಿ ಹೋಗ್ಬಾರ್ದು. ನಾವು ಗುಂಪನ್ನು ಕರೆದ್ರೆ ನಾವೇನು ನಮ್ದು ಆಗ್ಬಿಟ್ಟಿದ್ರೆ ನಾವು ಬರೋದಿಲ್ಲ ಅಂತ ಹೇಳಿಲ್ಲ. ನೀವು ಯಾವತ್ತಿನ ಡೇಟು ಇಂಥ ಸಮಯ ಹೇಳ್ಬಿಟ್ರೆ ನಿಮ್ಮ ಜೊತೆಯಲ್ಲಿ ನಾವು ಏನಿದ್ದೀವೋ ನಾವು ದೊಡ್ಡವರೆಲ್ಲನೂ, ನಾನು ಅಂತೂ ನೀವು ಯಾವತ್ತು ಕರೆದ್ರೂ ರೆಡಿಯಾಗಿರ್ತೀನಿ. ಅದರಿಂದ ಇವತ್ತೇನು ಇಲ್ಲಿಂದ ನನಗೆ ಕೋಲಾರಕ್ಕೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ಒಂದು ಅಧ್ಯಕ್ಷರನ್ನು, ಕಾರ್ಯದರ್ಶಿ ಅವರಿಗೆ ಇರ್ಬೋದಾಗಿತ್ತು ನಾಗರಾಜು, ಆದರೆ ಅವ್ರಿಗೆ ಈ ಸಮಯ ಇಲ್ಲ. ಇವಾಗ ಅವರೊಂದು ಕೆಲಸದಲ್ಲಿ ಇದ್ದಾರೆ. ನಾನು ಬೇಡನ, ಎರಡನ್ನೂ ಕೊಟ್ಬಿಡೋಣ, ಆಮೇಲೆ ಅವ್ರು ನೋಡ್ಕೊಂಡು ಅವ್ರೇನಾದ್ರು ಸರಿಯಾಗಿ ನಡೆಸಿದ್ರೆ ಮತ್ತೆ ಮಾಡೋಣ ಅಂತ ಅವರು ಒಪ್ಕೊಂಡ್ರು. ಇವಾಗ ಎಲ್ಲ ಸುಗಮವಾಗಿ ನಡೆದಿದೆ, ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು. ಇದಕ್ಕೆ ಇನ್ನೂ ಶಾಸಕರು ಅನುದಾನ ಕೊಡ್ತೀವಿ ಅಂತೇಳಿ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ನೀವು ಯಾವತ್ತು ಡೇಟ್ ಫಿಕ್ಸ್ ಮಾಡಿದ್ರೆ ಅವ್ರ ಹತ್ರ ನಾವು ಎಲ್ಲರೂ ಬರೋಕ್ಕೆ ರೆಡಿ ಇರ್ತೀವಿ. ಅದು ಬಂದು ಇದನ್ನೆಲ್ಲ ಫಿನಿಶ್ ಮಾಡಿ ನಾವು ಒಳ್ಳೆ ಜಯಂತಿ ನಿಸಲಿ ನಿಮ್ಮ ಮುಖಾಂತರ ನಾವು ಮೊದಲು ಹೆಂಗೆ ಮಾಡ್ತಾ ಇದ್ರೋ ಆ ಥರ ಮಾಡ್ಕೊಂಡು ಬರಬೇಕು ಅಂತ ಆಶಿಸುತ್ತಾ, ಬಂದಿರತಕ್ಕಂಥ ಎಲ್ರಿಗೂ ವಂದಿಸುತ್ತಾ, ಈ ಪತ್ರಕರ್ತರಿಗೆ ಏನು ಬಂದಿದ್ದರೋ ನಿಮಗೂ ವಂದಿಸುತ್ತಾ, ಈ 4 ಮಾತುಗಳನ್ನ ಅವಕಾಶ ಕೊಟ್ಟಂತ ನೀವು ಎಲ್ಲರಿಗೂ ಹಿರಿಯರಿಗೂ ವಂದಿಸುತ್ತಾ, ಇದನ್ನು ಇನ್ನೂ ಹೆಚ್ಚೆಚ್ಚಿಗೆ ಈ ಸಂಘವನ್ನು
ಬೆಳವಣಿಗೆ ಮಾಡಬೇಕು ಅಂತ ಕೋರುತ್ತಾ ಜೈ ಹಿಂದ್, ಜೈ ಮಡಿವಾಳ ಮಾಚಿದೇವರಿಗೆ. ಮುಳಬಾಗಿಲು ತಾಲೂಕು, ಟೌನು, ತಾಲೂಕು ಎಲ್ಲ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಅವ್ರ ಅಧ್ಯಕ್ಷನಾಗಿ ಅವ್ರು ಹೇಳ್ದಂಗೆ ಅವರೆಲ್ಲ ಆಶೀರ್ವಾದ ಕೊಟ್ರೆ ಒಳ್ಳೆ ಕೆಲಸ ಮಾಡಿಕೊಂಡು ನನಗೆ ಆಸೆ ಮುಂದಿನ ಅಭಿವೃದ್ಧಿ ಆಗಬೇಕು ಅಂತ ಅವರೆಲ್ಲ ನಮ್ಮ ಗೋಪಾಲ್ನವರು, ಸೋಮಣ್ಣವರು, ನಾಗರಾಜ್ ಅವರು, ತಿರುಗಿ ಆಂಜಪ್ಪನವರು, ಕೋದಂಡಪ್ಪ, ಗೋಪಾಲು, ನಮ್ಮ ಸುಬ್ರಹ್ಮಣಿ ಮಣಿ ಎಲ್ಲ ಹಿಂದ್ಗಡೆ ದೊಡ್ಡವರು ಚಿಕ್ಕವರು ಎಲ್ಲ ಇದ್ರೆ ತಾಲೂಕು ಕುಲ ಬಾಂಧವರೆಲ್ಲ ನನ್ಗೆ ಆಶೀರ್ವಾದ ಕೊಟ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ತಾ ಇದ್ವಿ.